ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇಬ್ಬರು ಅತಿಥಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುರಳೀಕೃಷ್ಣ ಹಸನ್ ತಡ್ಕ ಅಂತ ರಾಜ್ಯ ಧಾರ್ಮಿಕ ಪರಿಷತ್ನ ಸದಸ್ಯರು, ಇವರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮತ್ತೊಬ್ಬರು ನರೇಂದ್ರ ನಾಯಕ್ ಅಂತ ವಿಚಾರವಾದಿಗಳು, ಇವರಿಬ್ರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಇಬ್ಬರಿಗೂ ಕೂಡ ವೆಲ್ಕಮ್ ಟು ದ ಶೋ. ನಾನು ಫಸ್ಟ್ ಮುರಳೀಕೃಷ್ಣ ಅವರನ್ನ ಕೇಳಲಿಕ್ಕೆ ಬಯಸ್ತೀನಿ. ಮುರಳೀಕೃಷ್ಣ ಅವರೇ, ಈಗ ಮಾಡಿರುವಂತ ನಿಯಮ ಎಷ್ಟರ ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ? ಏನ್ ಹೇಳ್ತೀರಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಈ ಒಂದು ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿದೆ. ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ಅಡಿಯಲ್ಲಿ ಬರ್ತಾ ಇರ್ತಕ್ಕಂತ ದೇವಸ್ಥಾನಗಳು ಅಥವಾ ಯಾವುದೇ ಸಂಸ್ಥೆಗಳು ಅದು ಒಂದು ಶ್ರದ್ಧೆಯ ಕೇಂದ್ರ, ಅದೊಂದು ನಂಬಿಕೆಯ ಕೇಂದ್ರ. ಆ ಕೇಂದ್ರವನ್ನ ಒಂದು ರೀತಿಯಲ್ಲಿ ಶಿಸ್ತಿನಿಂದ ಇಟ್ಟುಕೊಳ್ಬೇಕು. ಶಿಸ್ತು ಅಂತ ಹೇಳಿದ್ರೆ ಯಾವ ರೀತಿ ಅಂತ ಕೇಳಿದ್ರೆ, ಇವತ್ತು ದೇವಸ್ಥಾನದ ಎದುರು ಇರ್ತಕ್ಕಂತ ಜಾಗದಲ್ಲಿ ಅಲ್ಲಿ ಯಾರ್ಯಾರೋ ವಾಹನಗಳನ್ನು ತಂದಿಟ್ಟು ಅಲ್ಲಿ ಭಕ್ತಾದಿಗಳಿಗೆ ಅಡಚಣೆ ಆಗುವಂತದ್ದು. ನಿಜವಾಗಿ ಯಾರು ದೇವಸ್ಥಾನಕ್ಕೆ ಪೂಜೆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಲಿಕ್ಕೆ ಬರ್ತಾರ, ಯಾರು ದೇವಸ್ಥಾನಕ್ಕೆ ಬರುವಂತವರಿಗೆ ತೊಂದರೆ ಆಗುವಂತದ್ದು, ಅಡ್ಡಾದಿಡ್ಡಿ ವಾಹನಗಳನ್ನ ಇಡುವಂತದ್ದು, ಇದರ ಪರಿಣಾಮ ಒಂದಷ್ಟು ಭಕ್ತಾದಿಗಳ ತೊಂದರೆಯ ಕಂಪ್ಲೇಂಟ್ ಬಂದಿತ್ತು. ಎರಡನೇ ಭಾಗ ಏನಪ್ಪಾ ಅಂತ ಕೇಳಿದ್ರೆ, ಯಾರು ಇಲ್ಲಿ ಹಾಕಿರ್ತಕ್ಕಂಥ ಬಹಳ ಸ್ಪಷ್ಟ ಇದೆ, ಇದು ವಿವಾದ ಮಾಡುವಂತ ವಿಚಾರ ಅಲ್ಲ ಅಂತ ನನ್ನ ಭಾವನೆ. ಯಾಕೆಂತ ಕೇಳಿದ್ರೆ, ಭಕ್ತಾದಿಗಳ ವಾಹನಕ್ಕೆ ಮಾತ್ರ ಪಾರ್ಕಿಂಗ್ ಅವಕಾಶ ಇಲ್ಲಿ ಅಂತ ಹೇಳುವಂತ ಸ್ಪಷ್ಟವಾಗಿರ್ತಕ್ಕಂಥ. ನೀವ್ ಹೇಳಿದ್ ಕರೆಕ್ಟ್. ಆಕ್ಚುಲಿ ವಿವಾದ ಮಾಡಬಾರ್ದಿತ್ತು ಅಂತ ಹೇಳ್ತಾ ಇದ್ದೀರಾ. ಮತ್ತೊಂದ್ ಕಡೆ ಕೊನೆಯದಾಗ ಒಂದ್ ಲೈನ್ ಅನ್ನ ಸೇರ್ಸಿದ್ರಿ ನೀವು, ಬರೀ ಭಕ್ತರಿಗೆ ಮಾತ್ರ ಅವಕಾಶ. ಆ ವರ್ಡ್ ಬೇರೆ ಇದೆ ಸರ್, ಅಲ್ಲಿ ಹಾಕಿರುವಂತ ಪದಗಳು ಬೇರೆ ಇದೆ, ಅದು ಬೇರೆ ರೀತಿಯಾದಂತ ಅರ್ಥವನ್ನ ಕೊಡುತ್ತೆ. ಅದ್ರ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ನಾನು ಇವಾಗ ನರೇಂದ್ರ ನಾಯಕ್ ಅವರಿಂದ ರಿಯಾಕ್ಷನ್ ಪಡ್ಕೊಳ್ತೀನಿ. ನರೇಂದ್ರ ನಾಯಕ್ ಸರ್, ಏನ್ ಹೇಳಿಕ್ ಬಯಸ್ತೀರಾ ಈ ಒಂದು ಏನ್ ಬೋರ್ಡ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅದು ಮುಜರಾಯಿ ಇಲಾಖೆಗೆ ಒಳಪಡುವಂತ ದೇವಸ್ಥಾನದ ಅಂದ್ರೆ ದೇವಸ್ಥಾನದಲ್ಲಿ ಹಾಕಿರುವಂತ ಒಂದು ಪಾರ್ಕಿಂಗ್ ಲಾಟ್ ನಲ್ಲಿ ಇರುವಂತ ಈ ನಿಯಮದ ವಿಚಾರದ ಬಗ್ಗೆ, ಯಾಕಂದ್ರೆ ಸಾಕಷ್ಟು ಚರ್ಚೆ ಶುರುವಾಗಿದೆ. ನೀವು ಮಾತಾಡುವಾಗ ನಾನು ಕೇಳಿದೆ, ನಾನು ಮಾತಾಡಕ್ಕೆ ಭಕ್ತರಿಗೆ ಇಲ್ಲಿ ಪಾರ್ಕಿಂಗ್ ಅವಕಾಶ ಅಂತ ಹೇಳೋದು ಸರಿ, ಆದರೆ ಹಿಂದೂ ಭಕ್ತರಿಗೆ ಮಾತ್ರ ಯಾಕೆ? ವಸುದೈವ ಕುಟುಂಬಕಂ ಅಂತ ಹೇಳುವ ನಾನು ನೋಡಿದ್ದೇನೆ, ಮುಸ್ಲಿಮರು ಕ್ರೈಸ್ತರು ಹೋಗುವಂತದ್ದು, ಅವರಿಗೆ ಅವಕಾಶ ಕೊಡಿ. ಈಗ ಮಾತಾಡ್ಲಿ, ನಿಮ್ಗೂ ಅವಕಾಶ ಕೊಡ್ತೀನಿ, ಅವ್ರು ಮಾತಾಡ್ಲಿ. ಕುಟುಂಬಕಂ ಅಂತ ನಾವು ಹೇಳುವಾಗ ಉಳಿದವರು ಅಲ್ಲಿ ಬರ್ತಾರೆ, ಕೆಲವು ಸಾರಿ ಅಲ್ಲಿ ಮದುವೆ ಇರ್ತದೆ, ಆ ಸಮಯದಲ್ಲಿ ನಿಮ್ಮ ಹಿಂದೂಗಳಲ್ಲದವರು ಅಲ್ಲಿ ಬರ್ತಾರೆ. ತತ್ಕಾರಣ ಆ ನಿಯಮಗಳನ್ನ ರಿಲ್ಯಾಕ್ಸ್ ಮಾಡ್ತೀರಾ ಅಂತ ಇಲ್ಲಿ ಮೂಲಭೂತವಾದ ಪ್ರಶ್ನೆ ನಾನು ಕೇಳ್ಬೇಕಾಗ್ತದೆ. ಇಲ್ಲದವ್ರು ನಾನೇನು ತಪ್ಪಂತ ಹೇಳೋದಿಲ್ಲ, ಯಾಕಂದ್ರೆ ಮುಖ್ಯವಾಗಿ ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಾಗ, ಅದು ದೇವಸ್ಥಾನಕ್ಕೆ ಬರುವವರಿಗೆ ಮಾತ್ರ ಇಟ್ಟಿದೆ. ಆ ವಿಷಯದಲ್ಲಿ ನಾನು ಮಾತಾಡೋದಿಲ್ಲ, ಯಾಕಂದ್ರೆ ಅದು ಸರಿ. ಆದರೆ ಹಿಂದೂ ಭಕ್ತರಿಗೆ ಮಾತ್ರ ಅಂತ ಯಾಕೆ ಹೇಳಿದ್ರು? ಅದರಲ್ಲಿ ನೋಡಿ, ಹಿಂದೂ ಭಕ್ತರಂತ ನೀವು ಡೆಫಿನಿಷನ್ ಮಾಡುವಾಗ ಸಾವರ್ಕರ್ ಅವರ ಪ್ರಕಾರ ಭಕ್ತರು ಇದು ಹಿಂದೂಗಳಂದ್ರೆ ಯಾರು? ಪಿತೃಭೂಮಿ ಮತ್ತು ಪುಣ್ಯ ಭೂಮಿ ಎರಡೂ ಈ ಅಖಂಡ ಭಾರತ ಇರುವವರು ಹಿಂದೂಗಳಂತ ಅವ್ರ ಲೆಕ್ಕಕ್ಕೆ. ಅಂದ್ರೆ ಸಿಖ್ರು, ಬೌದ್ಧರು, ಜೈನರು ಎಲ್ಲ ಹಿಂದೂಗಳ ಲೆಕ್ಕಕ್ಕೆ ಬರ್ತಾರೆ. ಅವರಿಗೂ ನೀವು ಪಾರ್ಕಿಂಗ್ ಅವಕಾಶ ಕೊಡ್ತೀರ. ನೋಡಿ, ಬಹಳ ಸ್ಪಷ್ಟವಾಗಿದೆ. ಏನಂತ ಕೇಳಿದ್ರೆ, ಇವತ್ತು ಅದರಲ್ಲಿ ಭಕ್ತಾದಿಗಳಿಗೆ ಅಂತ ಹೇಳಿದ್ರೆ, ಹಿಂದೂ ಭಕ್ತಾದಿಗಳಿಗೆ ಅಂತ ಹೇಳಿದ್ರೆ, ಇವತ್ತು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಅಡಿಯಲ್ಲಿ ಬರ್ತಾ ಇರ್ತಕ್ಕಂಥ ದೇವಸ್ಥಾನ. ಮತ್ತೆ ಹೇಳ್ತಾ ಇದ್ದೇನೆ, ಇವತ್ತು ಅದು ಹಿಂದೂ ಅಂತ ಹೇಳಿದ್ರೆ ಬಹಳ ವಿಶಾಲವಾಗಿ ನಾವು ತಿಳ್ಕೊಂಡಿದ್ದೇವೆ. ದೇವಸ್ಥಾನಕ್ಕೆ ಹೊರಗಿಂದ ಬಂದು ನಮಸ್ಕಾರ ಮಾಡಿದವನು ಅವನು ಭಕ್ತನೇ, ದೇವಸ್ಥಾನದ ಒಳಗಡೆ ಮಹಾಪೂಜೆ ಮಾಡಿಸಿದವನು ಭಕ್ತನೇ, ಆರತಿ ಮಾಡಿಸಿದವನು ಭಕ್ತನೇ. ಮುರಳೀಕೃಷ್ಣ, ಅವಾಗ್ಲೇ ನೀವು ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರಿ, ಇಲ್ಲಿ ಪ್ರಮುಖವಾಗಿ ಇರುವಂತ ಪ್ರಶ್ನೆ ಅಂದ್ರೆ ಶಿಸ್ತನ್ನ ಕಾಪಾಡ್ತಾ ಇಲ್ಲ, ಹೇಗೆಗೋ ಕಾರನ್ನೆಲ್ಲ ನಿಲ್ಸ್ಬಿಟ್ಟು ಹೋಗ್ತಾರೆ, ಅಲ್ಲಿ ಭಕ್ತರಿಗೆ ತೊಂದರೆ ಆಗ್ತಾ ಇದೆ ಅನ್ನುವ ಕಾರಣಕ್ಕೋಸ್ಕರ ಈ ಬೋರ್ಡ್ ಅನ್ನ ಹಾಕಲಾಗಿದೆ ಅಂತ. ಅದು ಓಕೆ, ಭಕ್ತರಿಗೆ ಮಾತ್ರ ಅವಕಾಶ, ಭಕ್ತರಿಗೆ ಮಾತ್ರ ಪಾರ್ಕಿಂಗಿಗೆ ವ್ಯವಸ್ಥೆ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತ ವಿರೋಧ ಆಗ್ತಿರ್ಲಿಲ್ಲ ಅಂತ ಕಾಣಿಸುತ್ತೆ. ಹಿಂದೂ ಅಂತ ಬಂದಂತ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿದೆ, ಗಣೇಶ ಹಬ್ಬವನ್ನ ಈ ಮಹಾರಾಷ್ಟ್ರದಲ್ಲೆಲ್ಲ ಸಲ್ಮಾನ್ ಖಾನ್ ಅವರು, ಈ ರೀತಿಯಾಗಿ ಬಾಲಿವುಡ್ ನಟ ನಟಿಯರೆಲ್ಲರೂ ಕೂಡ ಸೇರ್ಬಿಟ್ಟು ಮಾಡ್ತಾರೆ. ಅಲ್ಲಿ ಯಾವುದೇ ರೀತಿಯಾದಂತ ಜಾತಿ ಭೇದ ಧರ್ಮ ಇದ್ಯಾವುದು ಕೂಡ ಬರೋದಿಲ್ಲ. ಈ ದೇವಸ್ಥಾನ ಈ ಸುಪ್ರೀಂ ಕೋರ್ಟ್ ಹೇಳಿದೆ ಹಿಂದೂ ಅಂತ ಕೇಳಿದ್ರೆ ಈ ದೇಶದ ಜೀವನ ಪದ್ಧತಿ ಅದು. ಅದಕ್ಕೋಸ್ಕರ ಅದ್ರಲ್ಲಿ ನಾನು ಇರ್ತಕ್ಕಂಥದ್ದು, ಯಾರು ಇವತ್ತು ದೇವಸ್ಥಾನಕ್ಕೆ ಬಂದು ಪ್ರಾರ್ಥನೆ ಮಾಡ್ತಾನ, ಯಾರು ದೇವಸ್ಥಾನದಲ್ಲಿ ಇವತ್ತು ಭಕ್ತಿಯಿಂದ ಇದು ಮಾಡ್ತಾನ, ಅವನು ಭಕ್ತಾದಿ ಆಗಿರ್ತಾನೆ, ಅವನು ಯಾರೋ ಆಗಿರ್ಬೋದು, ಹಿಂದೂ ಆಗಿರ್ತಾನೆ. ಯಾಕೆಂದ್ರೆ
ಭಕ್ತರಿಗೆ ಮಾತ್ರ ಅಂತ ಹೇಳಿ ಅನ್ಕೊಳ್ತಾರೆ. ಹ್ಮ್ 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 ನಾನು ಅಷ್ಟೇ ಇದೆ. ಭಕ್ತರಿಗೆ ಮಾತ್ರ ಅಂತ ಹೇಳಿ ಈಗ ಇದು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಅಡಿ ಇರ್ತಕ್ಕಂಥ ಸಂಸ್ಥೆ. ಹ್ಮ್ ಕರ್ನಾಟಕದ ಒಂದೇ ಹಿಂದೂಗಳಿಗೆ ಆಗಿರ್ತಕ್ಕಂಥ ಅವಕಾಶ ಇರ್ತಕ್ಕಂಥ ಸಂಸ್ಥೆ ಯಾವ್ದು ಅಂತ ಕೇಳಿದ್ರೆ ಧಾರ್ಮಿಕ ದತ್ತಿ ಇಲಾಖೆ ಅಡಿಯಲ್ಲಿ ಬರುವಂತ ಸಂಸ್ಥೆಗಳು ಅಲ್ಲ ಸರ್, ಹೌದು ನೀವ್ ಹೇಳ್ತಿರೋದು ಹೌದು, ಇಲ್ಲ ಅಂತ ಹೇಳ್ತಿಲ್ಲ. ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಅಡಿಯಲ್ಲಿ ಬರುವಂತದ್ದು, ಯಾರು ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ. ಬಟ್ ಹಿಂದೂ ಭಕ್ತರಿಗಷ್ಟೇ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ಎಲ್ಲರ ಪ್ರಶ್ನೆ. ಯಾಕೆಂದ್ರೆ ಸಾಕಷ್ಟು ದೇವರುಗಳ ಬಗ್ಗೆ ಸಾಕಷ್ಟು ಎಲ್ಲಾ ಧರ್ಮದವ್ರಿಗೂ ಕೂಡ ಆ ಒಂದು ಭಾವನಾತ್ಮಕ ಸಂಬಂಧಗಳು ಅನ್ನುವಂಥದ್ದು ಇರುತ್ತೆ. ಯಾರೇ ಆಗ್ಲಿ, ಕೆಲವರು ಮಸೀದಿಗೂ ಕೂಡ ಹೋಗ್ತಾರೆ, ಅಲ್ಲಿ ಕೂಡ ಅಂದ್ರೆ ಅವ್ರು ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೆ ಅದನ್ನು ಕೂಡ ನಂಬ್ತಾರೆ. ಈ ಒಂದು ಚರ್ಚ್ಗಳಿಗೂ ಕೂಡ ಕೆಲವರು ಹೋಗ್ತಾರೆ. ಇನ್ನ ಬೇರೆ ಬೇರೆ ಧರ್ಮದವರು ಕೂಡ ಬಂದ್ಬಿಟ್ಟು ಹಿಂದೂ ದೇವಾಲಯಗಳಲ್ಲಿ ಅವರು ಪೂಜೆಯನ್ನ ಸಲ್ಲಿಸ್ತಾರೆ. ಆ ಒಂದು ನಂಬಿಕೆ ಇರುವಂತದ್ದು, ಆ ನಂಬಿಕೆಗೆ ಎಲ್ಲೋ ಒಂದು ರೀತಿಯಾದಂತ ಒಂದು ಘಾಸಿ ಆಗುತ್ತಲ್ಲ ಅನ್ನುವಂಥದ್ದು ಅಷ್ಟೇ ಪ್ರಶ್ನೆ ಇಲ್ಲ. ಈ ರೀತಿಯಾದಂತ ಅಲ್ಲಿ ಭಕ್ತಾದಿಗಳು ಅಂತ ಹೇಳುವಂತ ಶಬ್ದ ಏನು? ಅದು ಸಲ್ಮಾನ್ ಖಾನ್ ಬರ್ಲಿ ಮತ್ತೊಬ್ರು ಬರ್ಲಿ ಯಾರು ಬಂದ್ರು ಸಹ ದೇವರ ಹತ್ರ ಪ್ರಾರ್ಥನೆ ಮಾಡ್ಬೇಕು, ದೇವರಿಗೆ ನಮಸ್ಕಾರ ಮಾಡ್ಬೇಕು. ನಾನು ಆಗ್ಲೇ ಹೇಳಿದೆ, ಅಂದ್ರೆ ಅವ್ರ ಗಾಡಿಗಳನ್ನ ಬೇರೆ ಕಡೆ ನಿಲ್ಸ್ ಬರ್ಬೇಕಾ ಸರ್? ಈಗ ಓಕೆ, ನಾನು ಒಂದ್ ಸಿಂಪಲ್ ಕ್ವಶನ್, ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಇವರು ಹಿಂದೂ ಭಕ್ತರೇ ಅಂತ? ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಇದೊಂದು ಪ್ರಶ್ನೆ. ನೋಡಿ ಅಲ್ಲೇ ಇರ್ತಕ್ಕಂಥದ್ದು, ಈಗ ದೇವಸ್ಥಾನದ ಆ ಜಾಗದಲ್ಲಿ ಇರ್ತಕ್ಕಂಥದ್ದು, ಬೆಳಿಗ್ಗೆ ವಾಹನ ಇಟ್ಟು ಯಾರೋ ಸಂಜೆ ತನಕ ವಾಹನ ಇಟ್ಟು ಹೋಗುವಂತವರು ಭಾಗ ಒಂದು. ಎರಡನೇದು ರಾತ್ರಿ ಅಲ್ಲಿ ವಾಹನಗಳನ್ನ ಇಟ್ಟು ಅಲ್ಲಿ ಯಾವ್ದೋ ಚಟುವಟಿಕೆ ಬೇರೆ ಬೇರೆ ಚಟುವಟಿಕೆ ಮಾಡ್ಲಿಕ್ಕೂ ಸಾಧ್ಯತೆ ಇದೆ. ಆ ದೇವಸ್ಥಾನ ಶ್ರದ್ಧಾ ಕೇಂದ್ರದ ಅದರ ನಂಬಿಕೆಗಳು ಹಾಳಾಗುವಂತ ಸಾಧ್ಯತೆಗಳಿದೆ. ಎರಡನೇದು, ಇದು ಈ ರೀತಿಯ ಒಂದು ಕಾನೂನನ್ನ, ಈ ರೀತಿಯ ಒಂದು ವ್ಯವಸ್ಥೆಯನ್ನ ನಾವು ಜಾರಿಗೆ ತರದೆ ಹೋದ್ರೆ ಮತ್ತೆ ಕೆಲವೊಂದು ಅನೈತಿಕ ಚಟುವಟಿಕೆಗಳಿಗೆ ಕಾರಣ ಆಗುತ್ತೆ, ಬೇಕಾಬಿಟ್ಟಿಯಾಗೆಲ್ಲ ಬಂದು ನಿಲ್ಲಿಸ್ತಾರೆ ಅನ್ನುವಂಥದ್ದು ನಿಮ್ ಪ್ರಶ್ನೆ ಇರೋದು. ನರೇಂದ್ರ ನಾಯಕ್ ಸರ್, ನನ್ನ ಪ್ರಶ್ನೆ ಇಷ್ಟೇ ಇರೋದು, ನಾನು ಅವ್ರಿಗೆ ಕೇಳಿದ್ನೆ ನಿಮ್ಗೂ ಕೇಳ್ತೀನಿ. ಹೇಗ್ ಫೈಂಡ್ ಔಟ್ ಮಾಡ್ಲಾಗುತ್ತೆ? ಓಕೆ, ಈ ಬೋರ್ಡ್ ಅನ್ನ ಹಾಕಿದ್ರು ಹಿಂದೂ ಭಕ್ತರಿಗಷ್ಟೇ ಹಿಂದೂ, ಈತ ಮುಸ್ಲಿಂ, ಈತ ಕ್ರಿಶ್ಚಿಯನ್ ಅಂತ ಅಂದ್ರೆ ಎಲ್ಲ ಬಟ್ಟೆ ಹಾಕೊಂಬಂದಂತ ಸಂದರ್ಭದಲ್ಲಿ ಹೇಗ್ ಫೈಂಡ್ ಔಟ್ ಮಾಡ್ತಾರೆ? ಅವ್ನು ಹೇಗೆ? ಮುರಳೀಕೃಷ್ಣ ಅವರೇ ಮಾತನಾಡ್ತೀನಿ, ನರೇಂದ್ರ ನಾಯಕ್ ಅವರು ಮಾಡ್ತಾರೆ ಅಂತ. ಹಿಂದೂ ಭಕ್ತಾದಿಗಳಲ್ಲಿ ಅನೈತಿಕ ಚಟುವಟಿಕೆಗಳನ್ನ ಮಾಡಿದ್ರೆ ನೀವು ಓಕೆ ಅಂತೀರಾ ಅಂತ ನಾನು ರಿವರ್ಸ್ ಪ್ರಶ್ನೆ ಕೇಳ್ಬೇಕಾಗ್ತದೆ. ನೋಡಿ, ಮಾತ್ರ ಬಂದ್ ಮಾಡ್ತಾರ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಹಿಂದೂ ಭಕ್ತಾದಿಗಳಿಗೆ ವಾಹನ ಪಾರ್ಕಿಂಗ್ಗೆ ಒಂದು ವ್ಯವಸ್ಥೆ ಇದೆ, ಅಲ್ಲಿ ವ್ಯವಸ್ಥೆ ಇದೆ ಅಂತ ಹೇಳುವಂಥದ್ದು ಭಾಗ ಒಂದು. ದೇವಸ್ಥಾನ ನಾನು ಆಗ್ಲೇ ಹೇಳಿದ್ದೆ, ಅದು ಬೇರೆ ಯಾವುದೇ ಚಟುವಟಿಕೆ ಕೇಂದ್ರ ಅಲ್ಲ, ಅದು ಶ್ರದ್ಧೆಯ ಕೇಂದ್ರ, ನಂಬಿಕೆಯ ಕೇಂದ್ರ. ಅಲ್ಲಿ ಬೇರೆ ಯಾವುದೇ ಚಟುವಟಿಕೆಗಳು ಯಾರು ಮಾಡಿದ್ರು ಸಹ ವಿರೋಧನೆ ಇದೆ, ಅದು ಮಾಡ್ಲಿಕ್ಕೆ ಅವಕಾಶನೂ ಇಲ್ಲ. ನೀವು ಆ ರೀತಿಯ ಪ್ರಶ್ನೆಗಳನ್ನ ಕೇಳಬಾರ್ದು. ಯಾಕೆಂತ ಕೇಳಿದ್ರೆ, ಇಲ್ಲಿರ್ತಕ್ಕಂಥದ್ದು ಹಿಂದೂ ಭಕ್ತಾದಿಗಳು ಯಾರು ಅಂತ ಕೇಳಿದ್ರೆ, ದೇವರನ್ನ ಯಾರು ನಂಬ್ತಾನ, ನರೇಂದ್ರ ನಾಯಕರು ನಂಬಿದ್ರು ಸಹ ಅವ್ರ ಭಕ್ತಾದಿಗಳೇ. ಅದ್ರಲ್ಲಿ ಪ್ರಶ್ನೆ ನಾವು ಅದನ್ನೇ ಹೇಳ್ತಾ ಇರೋದು ಸರ್, ಮುರಳೀಕೃಷ್ಣ ಅವರೇ ಅದನ್ನೇ ಹೇಳ್ತಾ ಇರೋದು. ನಾವು ಅದನ್ನೇ ಹೇಳ್ತಾ ಇರೋದು. ಭಕ್ತರು ಎಲ್ಲರೂ ಕೂಡ ಯಾವ ಧರ್ಮದವರು ಬೇಕಾದ್ರೂ ಆಗಿರ್ಬೋದು, ಬಟ್ ಹಿಂದೂ ಭಕ್ತರಿಗಷ್ಟೇ ಪಾರ್ಕಿಂಗ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸಮಂಜಸ ಅನ್ಸುತ್ತೆ ಅನ್ನುವಂಥದ್ದು ಅಷ್ಟೇ ಪ್ರಶ್ನೆ. ಇಬ್ರನ್ನು ಕೂಡ ಮತ್ತಷ್ಟು ಮಾತನಾಡಿಸ್ತಾ ಹೋಗ್ತೀನಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಅದಕ್ಕೂ